ಸೋಲದೇವನಹಳ್ಳಿ ಶೂಟೌಟ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿವೆ. ಅಮಿತ್ ಶೂಟ್ ಮಾಡಿದ್ದು ನಾನು ಅಂತ ಇದ್ರೆ ಶ್ರುತಿ ಪತಿ ರಾಜೇಶ್, ಆದರೆ ರಾಜೇಶ್ ತಂದೆ ಗೋಪಾಲ್ ಕೃಷ್ಣ ನಾನು ಶೂಟ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಇತ್ತ ಅಮಿತ್ ಫ್ಯಾಮಿಲಿ ಶ್ರುತಿಗೂ ಅಮಿತ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ವಾಟ್ಸ್ಆಪ್ ಮೆಸೇಜ್ನಿಂದ ಹುಟ್ಟಿದ ಅನುಮಾನ. ಪತ್ನಿಯ ಜೊತೆ ಕಾರ್ನಲ್ಲಿ ಮತ್ತೊಬ್ಬ ವ್ಯಕ್ತಿಯೊಬ್ಬನನ್ನ ಕಂಡು ಗುಂಡು ಹಾರಿಸಿದ್ದ ರಾಜೇಶ್ ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟಿದ್ದಾನೆ. ಶುಕ್ರವಾರ ಬೆಳಿಗ್ಗೆ ಶ್ರುತಿ ಸ್ನಾನಕ್ಕೆ ತೆರಳಿದ್ದ ವೇಳೆ ಅಮಿತ್ ನಂಬರ್ನಿಂದ ಚಿನ್ನ ಏನ್ ಮಾಡ್ತಾ ಇದೀಯಾ ಅನ್ನೋ ಮೆಸೇಜ್ ಬಂದಿತ್ತು. ಈ ಮೆಸೇಜ್ ಕಂಡು ಕೆಂಡಾಮಂಡಲನಾಗಿದ್ದ ರಾಜೇಶ್ ಲೊಕೇಶನ್ ಚೆಕ್ ಮಾಡಿ ಕರೆ ಮಾಡಿದ್ದ. ಶ್ರುತಿ ಹೇಳಿದ್ದಕ್ಕೂ ಆಕೆಯ ಲೊಕೇಶನ್ ಬೇರೆ ಬೇರೆ ಆಗಿದ್ದರಿಂದ ಮತ್ತಷ್ಟು ಕೋಪಗೊಂಡ ರಾಜೇಶ್ ಗನ್ ಹಿಡಿದು ಹೊರಟಿದ್ದ. ಇದೇ ವೇಳೆ ಸಂಕ್ರಾಂತಿಗಾಗಿ ಮನೆಗೆ ಹಣ್ಣು ಹೂವು ತರಲು ಹೊರಟಿದ್ದ ಗೋಪಾಲಗೌಡ ಕೂಡ ಆತನ ಜೊತೆ ಹೋಗಿದ್ದ. ನಿರ್ಜನ ಪ್ರದೇಶದಲ್ಲಿ ಇಬ್ಬರೇ ಕಾರಲ್ಲಿ ಇದ್ದುದನ್ನು ಕಂಡಾಗ ಗನ್ನಲ್ಲಿದ್ದ ಗುಂಡು ಅಮಿತ್ ಎದೆ ಸೀಳಿತು. ಗುಂಡು ಹಾರಿಸಿದ್ದು ನಾನೇ ಎನ್ನುತ್ತಿರೋ ಅಪ್ಪ ಮಗ. ಪೊಲೀಸರ ವಿಚಾರಣೆ ವೇಳೆ ಹೊರಬಿತ್ತು ಅಸಲಿ ಸತ್ಯ. ಮಗನ ಜೊತೆ ಪೊಲೀಸರ ಮುಂದೆ ಶರಣಾಗಿದ್ದ ಗೋಪಾಲಗೌಡ ಶೂಟ್ ಮಾಡಿದ್ದು ನಾನೇ ಎನ್ನುತ್ತಿದ್ದ. ಆದರೆ ಪೊಲೀಸರಿಗೆ ಮಾತ್ರ ಆ ಮಾಹಿತಿಯನ್ನ ನಂಬಲು ಸಾಧ್ಯವಾಗಿರಲಿಲ್ಲ. ಬೇರೆ ಬೇರೆ ಕೊಠಡಿಯಲ್ಲಿ ವಿಚಾರಣೆ ನಡೆಸಿದ ಪೊಲೀಸರು ಗೋಪಾಲಕೃಷ್ಣನಿಗೆ ಗನ್ ಕೊಟ್ಟು ಶೂಟ್ ಮಾಡು ಎಂದು ಹೇಳಿದಾಗ ಆತನಿಗೆ ಗನ್ ಬಳಕೆಯೇ ಗೊತ್ತಿರಲಿಲ್ಲ. ಹೀಗಾಗಿ ಶೂಟ್ ಮಾಡಿದ್ದು ರಾಜೇಶ್ ಅನ್ನೋದು ಗೊತ್ತಾಗಿದ್ದು ಮಗನ ಭವಿಷ್ಯಕ್ಕಾಗಿ ಸುಳ್ಳು ಹೇಳಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಶ್ರುತಿ ಗೌಡನಿಗೆ ಅಮಿತ್ ಜೊತೆ ಸಂಬಂಧವಿರಲಿಲ್ಲ. ಅನೈತಿಕ ಸಂಬಂಧ ಇತ್ತು ಎಂದು ಹೇಳಲಾಗುತ್ತಿರೋ ಶ್ರುತಿ ಹಾಗೂ ಅಮಿತ್ಗೆ 8 ತಿಂಗಳ ಹಿಂದಷ್ಟೇ ಪರಿಚಯ ಆಗಿತ್ತು. ಕೇವಲ ವೃತ್ತಿಯ ಸಂಬಂಧ ಭೇಟಿಯಾಗುತ್ತಿದ್ದರೆ ಹೊರತು ಯಾವುದೇ ಸಂಬಂಧ ಇರಲಿಲ್ಲ ಎಂದು ಅಮಿತ್ ಕುಟುಂಬಸ್ಥರು ಹೇಳ್ತಿದ್ದಾರೆ. ಬೈಕ್ ರೈಡಿಂಗ್ ಬಗ್ಗೆ ಕ್ರೇಜ್ ಇದ್ದ ಶ್ರುತಿ ಅಮಿತ್ ಜೊತೆ ಹಲವು ಬಾರಿ ಬೈಕ್ ರೈಡಿಂಗ್ ಮಾಡಿದ್ದಾಳೆ. ಇಷ್ಟಕ್ಕೆ ರಾಜೇಶ್ ಅನುಮಾನ ಪಟ್ಟು ಫಾಲೋ ಮಾಡಿ ಕೊಲೆ ಮಾಡಿದ್ದಾನೆಂದು ಆರೋಪಿಸಿದರು. ಅವನಿಗೆ 5-6 ಜನ ಸ್ನೇಹಿತರು ಬಿಟ್ಟರೆ ಬೇರೆ ಯಾರನ್ನು ಸ್ನೇಹಿತರು ಸಹ ಮಾಡ್ಕೊಂಡಿಲ್ಲ. ಅವನು 5-6 ಜನ ಜೊತೆ ಮಾತ್ರ ಓಡಾಡ್ತಾ ಇದ್ದ. ಇದು ಹೇಗಾಯಿತು ಅನ್ನೋದು ನಮ್ಗೆ ಖಂಡಿತವಾಗಿ ಗೊತ್ತಿರಲಿಲ್ಲ. ನನ್ನ ಕೆಲವೊಂದು ಮಾಹಿತಿ ಪ್ರಕಾರ ಈ ಟ್ರಾನ್ಸ್ಫರ್ಸು ಏನೋ ಆಗಿತ್ತು ಆ ವಿಷಯದಲ್ಲಿ ಅಥವಾ ಇನ್ನೊಂದು ಏನೋ ಕೇಸಿನ ವಿಚಾರದಲ್ಲಿ ಕರೆದ್ಬಿಟ್ಟು ಮಾತಾಡೋದಾಗಿದ್ದರೆ ಯಾರು ಈ ಶ್ರುತಿನವ್ರು ಫೋನ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಶ್ರುತಿ ಗೌಡ ಅನ್ನೋರು ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ರಂತೆ ಕಾರ್ನಲ್ಲಿ ಕೂತ್ಕೊಂಡು. ಆ ಟೈಮಲ್ಲಿ ಇದು ಇನ್ಸಿಡೆಂಟ್ ನಡೆದೋಗಿದೆ. ಆ ಥರ ಹುಡುಗ ಅಲ್ಲ ಅಮಿತ್. ಅವನು ತುಂಬ ಇನ್ನೋಸೆಂಟು, ತುಂಬ ಒಳ್ಳೆ ಹುಡುಗ. ಸದ್ಯ ಪೊಲೀಸರು ಗೋಪಾಲಕೃಷ್ಣನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ರಾಜೇಶ್ನನ್ನ ತಮ್ಮ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಈ ಮಧ್ಯೆ ಶ್ರುತಿ ಹಾಗೂ ಅಮಿತ್ ಅಂತ್ಯಕ್ರಿಯೆ ನಡೆಯಿತು. ಒಟ್ಟಾರೆ ಅನೈತಿಕ ಸಂಬಂಧದ ಅನುಮಾನಕ್ಕೆ ಇಂದು ಎರಡೂ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಬೆಂಗಳೂರಿನಿಂದ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.